ಹೊರಗಡೆ ಕಸ ಹೊಡೆದು ಬಾಗ್ಲಿಗೆ ಅರಿಶಿನ ಹಚ್ಚಿ ರಂಗೋಲಿ ಹಾಕೊಂತಾ ಇದೀನಿ. ಇವತ್ತು ಶುಕ್ರವಾರ ಅನ್ನೋ ಕಾರಣಕ್ಕೆ ನೀವೆಲ್ಲ ನನ್ನ ರಂಗೋಲಿನ ತುಂಬಾ ಮಿಸ್ ಮಾಡ್ಕೊಂತಾ ಇದೀರಿ ಅಂತ ನೀವಷ್ಟೇ ಅಲ್ಲ, ನಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡ್ಕೊಂತಾ ಇದೀನಿ. ಇದು ಬೇಗ ತಗೊಂಡಿಲ್ಲ ಅಂದಿದ್ದಕ್ಕೆ ಮೇಡಮ್ ಅವ್ರು ಈ ತರ ಅಳ್ತಾ ಇದಾರೆ. ಪಲಾವ್, ಸೊ ಫೈನಲಿ ಪಲಾವ್ ಕೂಡ ರೆಡಿ ಆಯ್ತು ಕ್ವಿಕ್ ಆಗಿ. ಅವರು ಕೂಡ ತಿಂಡಿ ತಿಂದು ಹೊರಟಿದ್ದಾಯ್ತು. ಐ ಥಿಂಕ್ ಇದು ನನ್ನ ಬೆಸ್ಟ್ ಲಾಗ್ ಅಂತ ಹೇಳ್ತೀನಿ ಫ್ರೆಂಡ್. ಅವಳ ಕಳ್ಸೋವಾಗ ಅವಳ ಮುಖ ನೋಡಿದ್ರೆ ಕಳ್ಸೋದಕ್ಕೆ ಮನ್ಸು ಪಡಲ್ಲ, ಮುದ್ದಾಡ್ಬೇಕಂತ ಅನ್ಸುತ್ತೆ. ಹೆಂಗ್ ಆಟಾಡ್ತಿದ್ದೀನಿ ನೋಡಿ ನಾನು ಫುಲ್, ಅವಳು ಹೆಂಗ್ ಕಾಣಿಸ್ತಾಳೆ ಏನು ಅಂತೇಳಿ. ನನಗಾಗಿರ್ಲಿ ಮಕ್ಳಿಗಾಗಿರ್ಲಿ ಪ್ಯಾರಾಚೂಟ್ ಆಯಿಲ್ ಬರುತ್ತಲ್ಲ, ಕೊಕೊನಟ್ ಆಯಿಲ್, ಅದರಿಂದ ಮಸಾಜ್ ಮಾಡಿದ್ರೇನೆ ನಮ್ಗೆ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್. ಸ್ಕ್ರಬ್ ಅನ್ನ ರೆಡಿ ಮಾಡ್ಕೊಂತಾ ಇದೀನಿ. ಕಡಲೆ ಹಿಟ್ಟು ಪ್ಲಸ್ ಅಕ್ಕಿ ಹಿಟ್ಟನ್ನ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದೀನಿ. ದೇವ್ರ ಮನೆಯಲ್ಲಿ ಎಲ್ಲದೂ ಕೂಡ ಧೂಳು ತಕೊಂಡು ಹೂವೆಲ್ಲ ಇಟ್ಟು ಸ್ವಲ್ಪ ದೇವ್ರಿಗೆ ದೀಪ ಧೂಪ ಎಲ್ಲದೂ ಹಾಕಿ ಪೂಜೆ ಅಂತೂ ಮುಗಿಸಿದ್ದಾಯ್ತು ಅಂತ ಇದೀನಿ. ಸೊ ಅವಳಿಗೆ ಎಲ್ಲ ಡ್ರೆಸ್ ಗಿಸ್ ಎಲ್ಲ ಮಾಡಿದಾಯ್ತು. ಬಟ್ ಈ ಡ್ರೆಸ್ ನಾನು ಹಾಕಿಲ್ಲ, ಅವಳೇ ಹಾಕಿದ್ದು. ಪಾಪ ಅವರೆಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ಅಂತೇಳಿ ನೋಡಿದ್ರೆ ಓ ಮೈ ಗಾಡ್ ಇಂಥ ಸೀನರಿ ಇದೆ. ಊಟದ ವಿಚಾರದಲ್ಲಂತರೂ ಸೊ ನಾನ್ ವೆಜ್ ಮಟನ್ನು ಇಲ್ಲೂ ಕೂಡ ಒಂದು ಫ್ಯಾಮಿಲಿ ಇದೆ ಅಂತ ಗೊತ್ತಾಗ್ಲಿಲ್ಲ. ಮಾತಾಡ್ಸಿದ್ರು, ಅದು ತುಂಬಾ ಖುಷಿ ಆಯ್ತು. ಮುಖ ಸಮೇತ ಹೆಂಗಿದೆ ಅಂತ ನೋಡ್ಕೊಂಡಿರಲಿಲ್ಲ, ನೋಡಿದ್ರೆ ಹಿಂಗಿದೆ. ಬಿರಿಯಾನಿ ಮಾಡಿದ್ರು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ